ಕರ್ನಾಟಕದಲ್ಲಿ ಇದೊಂದು ಸಮಸ್ಯೆ. ಭಾಷೆ ಬರ್ದೇ ಇರೋರನ್ನ ತಂದು ಆ ಸ್ಥಾನದಲ್ಲಿ ಕೂರಿಸ್ತಾರೆ. ಕನ್ನಡಿಗರಾಗಿ ನಾವು ಕನ್ನಡದಲ್ಲಿ ಏನಾದ್ರೂ ಕೇಳಕೋದ್ರೆ ಕನ್ನಡ ಆಗೋದಿಲ್ಲ, ಹಿಂದಿ ಮಾತನಾಡಿ ಅಂತ ಹೇಳ್ಬಿಟ್ಟು ಅಲ್ಲಿನ ಸಿಬ್ಬಂದಿ ನಮಗೆ ಮಾತನ್ನ ಹೇಳಿಕೆ ಕೊಡ್ತಾರೆ. ಅದೇ ರೀತಿಯಾಗಿ ಮತ್ತೊಂದು ಇನ್ಸಿಡೆಂಟ್ ನಡೆದಿದೆ. ಕನ್ನಡ ಆಗೋದಿಲ್ಲ, ಹಿಂದಿ ಮಾತನಾಡಿ ಅಂತ ಸಿಬ್ಬಂದಿ ಹೇಳಿಕೆ ಕೊಟ್ಟಿದ್ದಾರೆ. ರೈಲ್ವೆ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕರು ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕನ್ನಡದಲ್ಲಿ ಮಾಹಿತಿ ನೀಡುವಂತೆ ಪ್ರಯಾಣಿಕರು ಒತ್ತಾಯ ಮಾಡಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ವಿಚಾರಣಾ ವಿಭಾಗದಲ್ಲಿ ಭಾಷಾ ವಿವಾದ ಶುರುವಾಗಿದ್ದು ಪ್ರಯಾಣಿಕರು ಕಿಡಿಕಿಡಿ ಕೆಂಡವಾಗಿದ್ದಾರೆ. ಮೆಜೆಸ್ಟಿಕ್ನ ರೈಲ್ವೆ ವಿಭಾಗದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಕನ್ನಡ ಆಗೋದಿಲ್ಲ, ಹಿಂದಿ ಮಾತನಾಡಿ ಅಂತ ಹೇಳಿ ಸಿಬ್ಬಂದಿ ಪ್ರಯಾಣಿಕರಿಗೆ ತಾಕೀತ್ ಮಾಡ್ತಾರೆ. ರೈಲ್ವೆ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕರು ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕನ್ನಡದಲ್ಲಿ ಮಾಹಿತಿ ನೀಡಿ ಅಂತ ಪ್ರಯಾಣಿಕರು ಒತ್ತಾಯ ಮಾಡಿದ್ರೂ ಕೂಡ ವಿಚಾರಣಾ ವಿಭಾಗದಲ್ಲಿ ಸದ್ಯ ಈಗ ಭಾಷಾ ವಿವಾದ ಮೂಡಿರುವಂತದ್ದು. ಪ್ರಯಾಣಿಕರು ಸಿಟ್ಟಾಗ್ಬಿಟ್ಟಿದ್ದಾರೆ. ಸಿಬ್ಬಂದಿ ಪ್ರಯಾಣಿಕರ ನಡುವೆ ಮಾತಿನ ಚಕಮಕಿ ಕೆಲಕಾಲ ನಡೆದಿದೆ. ರೈಲ್ವೆ ನಿಲ್ದಾಣದಲ್ಲಿ ಕೆಲಕಾಲ ಗಲಾಟೆಯ ವಾತಾವರಣವೇ ಸೃಷ್ಟಿಯಾಗಿತ್ತು. ಕನ್ನಡಿಗರ ಆಕ್ರೋಶಕ್ಕೆ ಪ್ರಯಾಣಿಕರು ಕ್ಷಮೆಯಾಚಿಸಿದ ಸಿಬ್ಬಂದಿ. ನೋಡಿ, ಯಾಕೆ ಮಾಡಬೇಕು, ಮತ್ತೆ ಕನ್ನಡ ಭಾಷೆ ಬರಲ್ಲ ಅಂದ್ರೆ ನೇರವಾಗಿ ಹೇಳಬೇಕು, ನಂಗೆ ಕನ್ನಡ ಬರಲ್ಲ, ನಂಗೆ ಅರ್ಥ ಆಗೋಂಗೆ ಹೇಳಿ ಅಂತ. ಅದನ್ನ ಬಿಟ್ಟು ಕನ್ನಡ ಬಿಡಿ, ಬೇರೆ ಭಾಷೆಯಲ್ಲಿ ಮಾತಾಡಿ, ಏನ್ ದರ್ಪ ನಿಮ್ದು? ಮತ್ ಭಾಷೆ ಬರಲ್ಲ ಅಂತಂದ್ರೆ ಯಾಕೆ ಅಲ್ಲಿ ಕೂತಿದ್ದೀರಾ? ನಿಮ್ಗೆ ಭಾಷೆ ಯಾವ ಭಾಷೆ ಬರುತ್ತೋ ಆ ಪ್ಲೇಸ್ಗೆ ಹೋಗಿ, ಆ ರಾಜ್ಯಕ್ಕೆ ಹೋಗಿ, ನಿಮಗೆ ಬರೋ ರಾಜ್ಯದಲ್ಲಿ ಕೂತ್ಕೊಂಡು ಮಾತಾಡಿ. ಬೇರೆ ರಾಜ್ಯಕ್ಕೆ ಬಂದಿದ್ದೀರಾ ಅಂತಂದ್ರೆ ಭಾಷೆಯನ್ನ ಕಲಿಬೇಕು. ಕಲ್ತ್ಬಿಟ್ಟು ಅವ್ರ ಹತ್ರ ಸಂವಹನ ನಡೆಸಬೇಕು. ನಿಮಗೆ ಭಾಷೆ ಜ್ಞಾನವೇ ಇಲ್ಲ, ಭಾಷೆ ಬರಲ್ಲ ಅಂತ ಅಂದ್ರೆ ರಿಕ್ವೆಸ್ಟ್ ಮಾಡುವಂತಹ ಪರಿಜ್ಞಾನ ನಿಮ್ಮಲ್ಲಿ ಇಲ್ವಾ? ಏನು ಓದಿದ್ದೀರಾ? ಇಂತಹ ಎಜುಕೇಟೆಡ್ ಪರ್ಸನ್ ನೀವು. ಅದಲ್ಲದೆ ಕನ್ನಡ ಆಗಲ್ಲ, ಹಿಂದಿ ಮಾತನಾಡಿ ಅಂತ ದರ್ಪ ಬೇರೆ ತೋರಿಸ್ತಾರೆ ಆ ಸಿಬ್ಬಂದಿ. ಎಷ್ಟು ಆರಾಮಾಗಿ ಕೂತಿದ್ದಾರೆ. ಸೊ ನಿಮಗೆ ಭಾಷೆ ಬರಲ್ಲ, ಭಾಷೆ ಜ್ಞಾನ ಇಲ್ಲ, ಭಾಷೆ ಸಂವಹನ ಮಾಡೋಕೆ ಬರಲ್ಲ ಅಂದ್ರೆ ಎಷ್ಟು ವರ್ಷದಿಂದ ಇದ್ದೀರಾ ಕರ್ನಾಟಕದಲ್ಲಿ? ನಿಮಗೆ ಆ ಪ್ಲೇಸ್ಮೆಂಟ್ ಆಗದಾಗಲೇ ಹೇಳಬೇಕು, ನಂಗೆ ಕನ್ನಡ ಬರಲ್ಲ, ನನಗೆ ಬರೋ ಭಾಷೆ ಬರೋ ರಾಜ್ಯಕ್ಕೆ ನನ್ನ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ. ಬಂದ ಮೇಲೆ ಕಲಿಬೇಕು. ಅಲ್ಲಿ ಬರುವಂತ ಯಾರು ಕೂಡ ನಿಮ್ಮ ತರ ಎಜುಕೇಟೆಡ್ ಆಗಿರಲ್ಲ ಪ್ರಯಾಣಿಕರು. ಅಲ್ಲಿ ಬರುವಂತ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಭಾಷೆಗೆ ತಿಳುವಳಿಕೆ ಕೂಡ ಇರೋದಿಲ್ಲ. ಅಟ್ಲೀಸ್ಟ್ ಪ್ರಯಾಣಿಕರ ಭಾಷೆ ಯಾವುದು, ಅಟ್ಲೀಸ್ಟ್ ಸ್ಪಂದಿಸೋ ರೆಸ್ಪಾನ್ಸ್ ಅನ್ನು ನೀವು ಕಲ್ತ್ಕೋಬೇಕು. ಸಿಬ್ಬಂದಿ ನೀವು ಒಂದು ಹುದ್ದೆ ಕೊಟ್ಟಿರ್ತಾರೆ ಅಂತ ಅಂದ್ರೆ ಹುದ್ದೆಗೆ ಬರೀ ಚೇರ್ ಫಿಲ್ ಮಾಡೋದು, ಕಾಸು ಕೊಟ್ಬಿಟ್ಟು ಟಿಕೆಟ್ ಕೊಡೋದು ಅಷ್ಟೇ ಅಲ್ಲ. ನಿಮಗೆ ಸಂವಹನ ಮಾಡಿಸ್ಬೇಕು. ಫಸ್ಟ್ ಟೀಚಿಂಗ್, ಓದೋದು, ತಿಳ್ಕೊಳ್ಳೋದನ್ನ ಕಲಿಯುವಂತಹ ಮಾನವೀಯತೆ ಫಸ್ಟ್ ನಿಮ್ಮಲ್ಲಿ ಇರಬೇಕು. ರೈಲ್ವೆ ಸಿಬ್ಬಂದಿ ವಿರುದ್ಧ ಈಗ ಪ್ರಯಾಣಿಕರು ಹಿಗ್ಗಾಮುಗ್ಗಾ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಕನ್ನಡ ಬರಲ್ಲ, ನನ್ನ ಭಾಷೆ ಮಾತಾಡಿ, ಬೇರೆ ಭಾಷೆ ಮಾತಾಡಿ ಅಂತ ದರ್ಪ ತೋರಿಸ್ತಾನೆ ಅಧಿಕಾರಿ. ಹೀಗಾಗಿ ಅಲ್ಲಿನ ಪ್ರಯಾಣಿಕರು ಕೂಡ ಬಿಟ್ಟಿಲ್ಲ. ಕನ್ನಡ ಮಾತಾಡೋ ಅಂತ ಹೇಳಿ ಮತ್ತೆ ವಾಪಸ್ ಅವನಿಗೆ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಕೆಲ ಕಾಲ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಉಂಟಾಗಿದ್ದು ಪ್ರಯಾಣಿಕರು ಒತ್ತಾಯ ಮಾಡಿದ್ದಾರೆ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿ. ನೋಡಿ, ರೈಲ್ವೆಯಲ್ಲಿ ಓಡಾಡೋರು ಯಾರು ಕೂಡ ಅಲ್ಲಿ ಎಂಜಿನಿಯರಿಂಗ್ ಅಥವಾ ಮೆಡಿಕಲ್ ಅಥವಾ ನರ್ಸಿಂಗ್ ಅಥವಾ ಇನ್ಯಾವುದೋ BCom BA ಯಾರು ಮಾಡಿರಲ್ಲ. ಅಲ್ಲಿ ಬರೋರು ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಎಲ್ಲಾ ತರದ ಜನರು ಇದ್ದಾರೆ. ಅನ್ಎಜುಕೇಟೆಡ್ ಇದ್ದಾರೆ, ಎಜುಕೇಟೆಡ್ ಇದ್ದಾರೆ, ಮಿಡಲ್ ಕ್ಲಾಸ್ ಇದ್ದಾರೆ, ಒಂದಷ್ಟು ಭಾಷೆ ಬರೋರು ಇದ್ದಾರೆ, ಬರ್ದೇ ಇರೋರು ಇದ್ದಾರೆ. ಸೊ ಸಾಮಾನ್ಯವಾಗಿ ಮಾತಾಡೋದೇ ಕನ್ನಡ ಭಾಷೆ. ಅಟ್ಲೀಸ್ಟ್ ನೀವು ಸಂವಹನ ನಡೆಸೋದಕ್ಕೆ ಯಾವ ಶಬ್ದಗಳು ಬೇಕು ಅದನ್ನಾದ್ರೂ ಕಲಿಬೇಕಿತ್ತು. ಆ ಪರಿಜ್ಞಾನ ನಿಮಗೆ ಬೇಕಿತ್ತು. ಅದೇ ನಿಮ್ಮಲ್ಲಿಲ್ಲ ಅಂತ ಅಂದ್ರೆ ಅವ್ರಿಗೆ ಹೆಂಗ್ ದರ್ಪ ತೋರ್ತೀರಾ ನೀವು? ಸದ್ಯ ಭಾಷಾ ವಿವಾದ, ಪ್ರಯಾಣಿಕರ ಕಿಡಿಕಾರಿರುವಂಥದ್ದು. ಸಿಬ್ಬಂದಿ ಪ್ರಯಾಣಿಕರ ನಡುವೆ ಕೆಲ ಹೊತ್ತು ಮಾತಿನ ಚಕಮಕಿ ನಡೆದಿದೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಗಲಾಟೆ ವಾತಾವರಣ ಸೃಷ್ಟಿಯಾಗಿತ್ತು. ಕನ್ನಡಿಗರ ಆಕ್ರೋಶಕ್ಕೆ ಆಮೇಲೆ ಆ ಸಿಬ್ಬಂದಿ ಕ್ಷಮೆ ಯಾಚಿಸಿದ್ದಾನಂತೆ. ಕನ್ನಡದ ಮಾತಾಡುತ್ತೇವೆ ಉತ್ತರ ಕನ್ನಡಕ್ಕೆ ಉತ್ತರ ಕನ್ನಡ ಮಾತಾಡಿದ್ರೆ ಉತ್ತರ ಮಾತಾಡ್ತಾನೆ. ನಮ್ಗೆ ಕರ್ನಾಟಕ ಮಾತಾಡ್ಬೇಕು, ಕನ್ನಡ ಮಾತಾಡ್ಬೇಕು, ನಮ್ಗೆ ಬೋರ್ಡ್ ಹಾಕ್ತಾನೆ. ಯಾಕೆ ಬಂದ್ರೆ ಬೋರ್ಡ್ ಹಾಕ್ತ ಸರ್ ಕನ್ನಡದ ಮಾತಾಡ್ಬೇಕು. ನಾವೇನ್ ಮಾತಾಡ್ಬೇಕು? ನಿಮ್ಗೆ ಉತ್ತರ ಕನ್ನಡ ಇದು ಐತೆ.